ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನವಾಗಿರುವುದು ಒಳ್ಳೆಯದು. ಅದರಿಂದಲೇ ಸಮಸ್ಯೆಗಳು ತಾವಾಗೇ ಪರಿಹಾರವಾಗುವುದು. ಆಗಿರುವುದನ್ನು ಸಂಪೂರ್ಣವಾಗಿ ಹೊತ್ತುಕೊಂಡು ತಾಳ್ಮೆಯಿಂದ ಇರುವುದನ್ನು ಕಲಿತರೆ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಕೆಲವೊಂದು ಪರಿಸ್ಥಿತಿಗಳು ಕೈಮೀರಿ ಹೋದಾಗ, ಆತಂಕಕ್ಕೆ ಒಳಗಾದಾಗ ಸಂಯಮದಿಂದ ಇರುವುದು ಕಲಿಯಬೇಕು. ಇದುವೇ ಗೀತಾ ಸಾರ. ಎಲ್ಲವೂ ಧೈರ್ಯ ನಿಲ್ಲುವುದು ತಿಳಿದು ನಮ್ಮ ಮನಸ್ಸು ಶಾಂತವಾಗಿರುವುದನ್ನು ಅಭ್ಯಾಸಗೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದು ಎಂಬ ನಂಬಿಕೆಯೇ ನಿನಗೆ ದೇವರ ಮೇಲೆ ಇರುವ ನಿಜವಾದ ಭಕ್ತಿ. ಅಸಲಿಗೆ ಭಕ್ತಿ ಎಂದರೆ ಭಗವಂತನ ಎಲ್ಲ ನಿರ್ಣಯಗಳನ್ನು ಸಂತೋಷದಿಂದ ಸ್ವೀಕರಿಸುವುದೇ ಅಲ್ಲವೇ? ಶ್ರೀರಾಮನ ಜೀವನವೇ ಒಂದು ಪಾಠ. ರಾಮನ ಜೀವನದಲ್ಲಿ ಬರೀ ಕಷ್ಟಗಳೇ. ಆದರೂ ರಾಮ ಯಾವತ್ತೂ ಸಂಯಮವನ್ನು ಕಳೆದುಕೊಳ್ಳಲಿಲ್ಲ. ಶ್ರೀರಾಮ ತನ್ನ ಎಲ್ಲ ಜೀವನವನ್ನು ಕಷ್ಟದಲ್ಲೇ ಕಳೆದರೂ ಇಂಚಿತ್ತೂ ದುಃಖ ತೋರ್ಪಡಿಸಲಿಲ್ಲ. ಯಾರನ್ನೂ ದೂಷಿಸಲಿಲ್ಲ. ಯಾವತ್ತೂ ಸಂತೋಷಕ್ಕೆ ಹಿಗ್ಗಲಿಲ್ಲ ಮತ್ತು ಕಷ್ಟಕ್ಕೆ ಹುಗ್ಗಲಿಲ್ಲ. ಸಮಚಿತ್ತದಿಂದ ಸಂಯಮದಿಂದ ಇದ್ದಂಥ ವ್ಯಕ್ತಿ. ಇದುವೇ ಜೀವನದ ಮಹೋನ್ನತ ಸಾಧನೆ. ಎಲ್ಲ ಯೋಗಿಗಳು ಋಷಿಮುನಿಗಳು ಈ ಸ್ಥಿತಿಯನ್ನು ತಲುಪಿರುವೆ. ನಿನ್ನ ಸೋಲು ಕೆಲವರಿಗೆ ಸಂತೋಷವನ್ನು ಉಂಟುಮಾಡುತ್ತದೆ. ಅದಕ್ಕಾಗಿ ಅವರು ಕಾಯುತ್ತಿರುತ್ತಾರೆ. ಆದರೆ ನಿನ್ನ ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ ನಗುವುದನ್ನು ಕಲಿತರೆ ಅವರ ಸಂತೋಷ ಮಾಯವಾಗುತ್ತದೆ. ನೀನು ಮೌನವಾಗಿ ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾ ಹೋಗು. ಯಶಸ್ಸು ನಿನ್ನ ಮುಂದೆ ಕಾದಿರುತ್ತದೆ. ಮರಣ ಬರುವವರೆಗೂ ಉತ್ತರಿಸ ಸಿಗುವ ಒಂದೇ ಒಂದು ಪ್ರಶ್ನೆ, ಯಾರನ್ನು ನಂಬಬೇಕು ಎಂದು. ಎಷ್ಟೋ ಬಾರಿ ಯಾರನ್ನು ನಂಬಿದರೂ ಮೋಸ ಹೋಗುತ್ತೇವೆ. ಹಾಗಾಗಿ ಕಾಡುವ ಒಂದೇ ಒಂದು ಪ್ರಶ್ನೆ, ಇತರರನ್ನು ನೋಯಿಸುವುದು ನೀರಿನಲ್ಲಿ ಕಲ್ಲು ಎಸೆಯುವುದಷ್ಟು ಸುಲಭ. ಆದರೆ ಮತ್ತೆ ಅವರನ್ನು ಮೊದಲಿನ ಸ್ಥಿತಿಗೆ ತರುವುದು ನೀರಿನ ಎಸೆದ ಕಲ್ಲನ್ನು ಮರದಿ ತರಲು ಅಷ್ಟೇ ಕಷ್ಟಕರವಾಗುವುದು. ಇತರರನ್ನು ನೋವುಪಡಿಸಬೇಡ. ಈ ಪ್ರಪಂಚದಲ್ಲಿ ಯಾವುದೇ ವಸ್ತುವನ್ನು ಹೊಡೆದು ಹಾಕಿದರೆ ಅದು ಶಬ್ದ ಮಾಡುತ್ತದೆ. ಆದರೆ ಒಂದು ಮನಸ್ಸು ಮಾತ್ರ ಒಡೆದು ಹೋದರೆ ಮೌನವಾಗಿ ಉಳಿದು ಬಿಡುತ್ತವೆ. ಗೆದ್ದೇ ಗೆಲ್ಲುತ್ತೇನೆ ಅನ್ನೋ ನಂಬಿಕೆಯನ್ನು ಹೊತ್ತವನಿಗೆ ಹೋಗುವ ದಾರಿ ಎಷ್ಟೇ ದೂರವಾದರೂ ಅಷ್ಟೇ ಭಾರ ಅನಿಸುವುದಿಲ್ಲ. ನಿನ್ನ ಒಂದು ಔನ್ನತ್ಯವನ್ನು ನಿರ್ಣಯಿಸುವುದು ನಿನ್ನ ಗುಣವೊಂದೇ ಹೊರತು ಬೇರೆ ಯಾವುದೂ ಅಲ್ಲ. ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ಮರುಕ್ಷಣವೇ ಮರೆಯಬೇಕು. ಆದರೆ ನಮಗೆ ಒಳ್ಳೆಯನ್ನು ಮಾಡಿದ ವ್ಯಕ್ತಿಯನ್ನು ಮರಣದವರೆಗೂ ನೆನಪಿಟ್ಟುಕೊಳ್ಳಬೇಕು. ಜಾಗ್ರತೆ. ನೀನು ಮಾತಾಡೋ ಮಾತುಗಳಲ್ಲಿ ಜಾಗ್ರತೆ ಇರಲಿ. 4 ಜನರೊಂದಿಗೆ ಇದ್ದಾಗ ನಿನ್ನ ಇರುವಿಕೆಯಲ್ಲಿ ಜಾಗ್ರತೆ ಇರಲಿ. ಬಚ್ಚಿಟ್ಟುಕೊಳ್ಳಲಾಗದಷ್ಟು ಪ್ರೇಮದಲ್ಲಿ ಜಾಗ್ರತೆ ಇರಲಿ. ಅನಾವಶ್ಯಕ ಕೋಪದಲ್ಲಿ ಜಾಗ್ರತೆ ಇರಲಿ. ಮತ್ತೆ ಮರದಿ ಬರುವ ಈ ಕ್ಷಣ ಜಾಗ್ರತೆ ಇರಲಿ. ಕಷ್ಟವು ಹೇಗೆ ಬದುಕಬೇಕು ಅಂತೂ ಕಲಿಸುತ್ತದೆ. ನಷ್ಟ ಯಾರನ್ನು ನಂಬಬೇಕು ಅಂತೂ ಕಲಿಸುತ್ತದೆ.